Welcome. ಆತ್ಮಭಾರ ಅದು ನಿಂತೋಗಿಲ್ಲ, ಅದು ಇನ್ನೂ ಹೆಚ್ಚಾಗಿ ಅನೇಕ ಸ್ಥಳಗಳಿಗೆ ಅದು ಖ್ಯಾತಿ ಕಾಣ್ತಿದೆ. ಅದಕ್ಕೆ ಸಾಕ್ಷಿ 2024ನೇ ಇಸ್ವಿಯಲ್ಲಿ ದೇವರು ಆ ಒಂದು ಸಭೆ ಇದ್ದಿದ್ದು ಇವತ್ತು 6 ಸಭೆಗಳಾಗಿ ಮಾರ್ಪಟ್ಟಿದೆ. ದೇವರ ಮಹಿಮೆ ಸಲ್ಲಿಸೋಣ. ಆತ್ಮಭಾರ ಅದು ನಿಂತೋಗಿಲ್ಲ, ಅದು ಇನ್ನೂ ಹೆಚ್ಚಾಗಿ ಅನೇಕ ಸ್ಥಳಗಳಿಗೆ ಅದು ಖ್ಯಾತಿ ಕಾಣ್ತಿದೆ. ಅದಕ್ಕೆ ಸಾಕ್ಷಿ 2024ನೇ ಇಸ್ವಿಯಲ್ಲಿ ದೇವರು ಆ ಒಂದು ಸಭೆ ಇದ್ದಿದ್ದು ಇವತ್ತು 6 ಸಭೆಗಳಾಗಿ ಮಾರ್ಪಟ್ಟಿದೆ. ದೇವರ ಮಹಿಮೆ ಸಲ್ಲಿಸೋಣ. ಇದನ್ನ ನಾವು ಪ್ರತಿ ವರ್ಷ ಡಿಫ್ರೆಂಟ್ ಲೈವ್ ಕ್ರಿಸ್ಮಸ್ ಅಂತ ಆಚರಣೆ ಮಾಡ್ತಾ ಇದ್ವಿ. ಇದು ವರ್ಷಕ್ಕೊಂದ್ಸತಿ ಮಾಡ್ತೀವಿ. ಯೇಸು ಕ್ರಿಸ್ತನ ಜನನವನ್ನ ಜನರಿಗೆಲ್ಲರಿಗೂ ತಿಳಿಸ್ಬೇಕನ್ನುವಂಥ ಒಂದು ಉದ್ದೇಶದಿಂದ, ಜನರಿಗೆ ಯೇಸು ಸ್ವಾಮಿ ಬಂದಂಥ ಉದ್ದೇಶ, ಅವರ ಜೀವನ ಶೈಲಿಯನ್ನು ತಿಳಿಸಿ ಜನರಿಗೆ ಒಳ್ಳೆಯ ಆಲೋಚನೆಗಳನ್ನು, ಒಳ್ಳೆ ಮಾರ್ಗದರ್ಶನ ಕೊಡೋಣ ಅನ್ನೋ ಉದ್ದೇಶದಿಂದ ಈ ಡಿಫ್ರೆಂಟ್ ಲೈವ್ ಕ್ರಿಸ್ಮಸ್ ಪ್ರೋಗ್ರಾಮ್ನ ಮಾಡ್ತಾ ಇದ್ದೀವಿ. ಸರ್, ಇವತ್ತು ಏನೇನು ವಿಶೇಷ ಕಾರ್ಯಕ್ರಮ? ಇವತ್ತು ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ನಾವು ಮಕ್ಕಳು ಡ್ಯಾನ್ಸು ಮತ್ತು ದೇವರನ್ನ ಆರಾಧನೆ ಮಾಡುವಂಥ ಮತ್ತು ಸತ್ಯವೇದದ ಕುರಿತಾಗಿರುವಂಥ ಕೆಲವು ಪ್ರವಚನಗಳನ್ನು ಜನರಿಗೆ ತಿಳಿಸೋದಕ್ಕಾಗಿ ಮುಖ್ಯವಾಗಿ ಹಮ್ಮಿಕೊಂಡಿದ್ದೀವಿ. ಶಾಲಾ ಮಕ್ಕಳು ಅಥವಾ ಫ್ಯಾಮಿಲಿ ಇದು ಒಂದು ಪ್ರೋಗ್ರಾಮ್ ಅಲ್ಲಿ ಫ್ಯಾಮಿಲೀಸು ಮತ್ತು ಚರ್ಚಿಗೆ ಬರುವಂತ ಎಲ್ಲ ಮಕ್ಕಳು ಮತ್ತು ಬಡ ಮಕ್ಕಳನ್ನ ಎಲ್ಲರನ್ನೂ ಸೇರಿಸಿ ಅವರಿಗೆ ಪ್ರೋತ್ಸಾಹವನ್ನ ನಾವು ಮಾಡ್ತಾ ಇದ್ದೀವಿ. ಇವತ್ತೇನಾದ್ರೂ ಬಡ ಮಕ್ಕಳಿಗೆ ಏನಾದರೂ ಯೇಸು ಕ್ರಿಸ್ತನ ಸಂದೇಶದಿಂದ ಸಹಾಯ ಮಾಡ್ತಕ್ಕಂಥ ಕೆಲಸಗಳು ಮಕ್ಕಳಿಗೆ ಇವಾಗ ಡ್ಯಾನ್ಸ್ ಆಡುವಂತ ಮಕ್ಕಳಿಗೆ ಸ್ವಲ್ಪ ಉಡುಗೊರೆಗಳನ್ನ ಕೊಡ್ತೀವಿ ಮತ್ತು ಗಂಡ ಇಲ್ಲದೆ ಇರುವಂತಹ ಕೆಲವು ವಿಧವೆಯರಿಗೆ ಒಂದು ಸ್ಯಾರಿ ವಿತರಣೆಯನ್ನು ಮಾಡ್ತೀವಿ. ವಿತರಣೆ ಮಾಡ್ತೀವಿ. ಮತ್ತೆ ಹೋಗುವಾಗ ಎಲ್ಲರಿಗೂ ಊಟ ಅರೇಂಜ್ಮೆಂಟ್ ಮಾಡಿದೀವಿ. ಅವ್ರಿಗೆ ಊಟದ ಅರೇಂಜ್ಮೆಂಟ್ ಮಾಡಿದ್ವಿ. ಹೋಗುವಾಗ ಅವ್ರು ಊಟ ತಗೊಂಡು. ಎಷ್ಟು ವರ್ಷದಿಂದ ಈ ತರ ಕಾರ್ಯಕ್ರಮ? ಸುಮಾರು ಒಂದು ನಾವು 18 ವರ್ಷಗಳಿಂದ ಮಾಡ್ತಾ ಇದ್ದೀವಿ. ಈ ಉದ್ದೇಶ ಬಂತಂದ್ರೆ, ಕ್ರಿಸ್ಮಸ್ ಹಬ್ಬ ಬಂದಾಗ ಎಲ್ಲರೂ ಚರ್ಚ್ಗಳಿಗೆ ಹೋಗ್ತಾರೆ, ಹಬ್ಬದಲ್ಲಿ ಅದಿದೆಲ್ಲ ಕಾರ್ಯಕ್ರಮವನ್ನ ಮಾಡ್ತಾರೆ. ಅದು ನನ್ನ ಈ ಒಂದು ಉದ್ದೇಶದಿಂದ ಏನು ಅಂದ್ರೆ, ಮಕ್ಕಳಿಗೆ ಒಂದು ಸ್ಪೆಷಲ್ ಪ್ರೋಗ್ರಾಮ್ ಕೊಡೋಣ, ಬಡ ಮಕ್ಕಳನ್ನ ಸ್ಟೇಜ್ಗಳಲ್ಲಿ ಆಡಿಸ್ಬೇಕು, ಬಡ ಮಕ್ಕಳು ಮೇಲಕ್ಕೆ ಬರಬೇಕು ಅನ್ನುವಂಥ, ಬಡವರನ್ನ ಮೇಲಕ್ಕೆ ತಗೊಂಬರೋಣ ಅನ್ನುವಂಥ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನ ನಾನು 2006 ಅಲ್ಲಿ 2006ನೇ ಇಸ್ವಿಯಲ್ಲಿ ನಾನು ಹಮ್ಮಿಕೊಂಡೆ. 2006ರಿಂದ ಮಾಡ್ತಾ ಇದ್ದೀನಿ. ಇದು ಕ್ರಿಸ್ಮಸ್ ಅಂತ ಈಗ 18-19 ವರ್ಷ ಆಗಿದೆ. ಸರ್, ಈಗ ಇವರಿಗೆ ಏನು ಸಂದೇಶ ಕೊಡಕ್ಕೆ ಇಷ್ಟಪಡ್ತೀವಿ? ತಾವು ಫಾದರ್ ಆಗಿ ಕೂಡ ಏನು ಸಂದೇಶ? ಯಾರಿಗೆ ನಿಮ್ಮ ಸಂದೇಶ ಕೊಡ್ತೀನಿ ಅಂದ್ರೆ, ಯೇಸು ಕ್ರಿಸ್ತನ ಒಂದು ಜನನ ಒಂದು ವಿಶೇಷವಾದ ಕಾರಣ, ಜನರು ಆ ಯೇಸು ಕ್ರಿಸ್ತನನ್ನ ಪ್ರೀತಿ ಮಾಡೋದ್ರಿಂದನೂ ಮತ್ತು ಆತನ ಮೇಲೆ ನಂಬಿಕೆ ಇಡೋದ್ರಿಂದನೂ ಕುಟುಂಬಗಳಲ್ಲಿ ಒಂದು ಶಾಂತಿಯು ಸಮಾಧಾನವು ದೊರಕುತ್ತೆ ಮತ್ತು ಅವ್ರ ಕುಟುಂಬಗಳಲ್ಲಿ ಆಶೀರ್ವಾದವು ಸಿಗುತ್ತೆ ಎಂಬುದಾಗಿ ನಾನು ಯಾವಾಗಲೂ ಅವ್ರಿಗೆ ಬಯಸ್ತೀನಿ. ಮತ್ತೆ ಅದೇ ನನ್ನ ಒಂದು ಸಂದೇಶನೂ ಸಹ ಜನರಿಗೆ ತಿಳಿಸ್ತೀನಿ. ನಮ್ಮ ಒಂದು ಜೀವದಾಯಕ ಸಭೆ ಮತ್ತು ಜೀಸಸ್ ಗಿವ್ಸ್ ಮಿನಿಸ್ಟ್ರಿ ಪರವಾಗಿ ನಾನು ನಮ್ಮ ಸಭೆಯ ಪರವಾಗಿ ತಿಳಿಸಲಿಕ್ಕೆ ಇಷ್ಟಪಡ್ತೀನಿ.
ಮೊದಲಿಗೆ ಜೀವದಾಯಕ ಚರ್ಚ್ ಸಂಸ್ಥೆಗೆ ಅಭಿನಂದನೆಗಳು ಸಲ್ಲಿಸ್ತೀನಿ. ವರ್ಷ ಜೊತೆ ಈ ವರ್ಷ ಕೂಡ ಬಹಳ ಅದ್ಧೂರಿಯಾಗಿ ಕ್ರಿಸ್ಮಸ್ ಸೆಲೆಬ್ರೇಷನ್ಸ್ ಡಿಫ್ರೆಂಟ್ ಲೈವ್ಸ್ ಅಂತ ಹೇಳಿ ಕಾರ್ಯಕ್ರಮನ ಮಾಡ್ತಾ ಇದ್ದಾರೆ. ಇವರೆಲ್ಲರೂ ಕೂಡ ಅಡ್ವಾನ್ಸ್ ಆಗಿ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು. ಎಲ್ಲ ಈ ಒಂದು ಚರ್ಚಿನ ಎಲ್ಲ ಸದಸ್ಯರು ಮತ್ತು ಎಲ್ಲ ಈ ಒಂದು ಯಾರೆಲ್ಲ ಈ ಚರ್ಚಿ ಪ್ರಾರ್ಥನೆಗೆ ಬರ್ತಾರೆ ಅವರೆಲ್ಲರಿಗೂ ಕೂಡ ಆ ಜೀಸಸ್ ಒಳ್ಳೇದು ಮಾಡಲಿ, ಅವ್ರು ಅಂದ್ಕೊಂಡಿದ್ದೆಲ್ಲ ಆಗಲಿ, ಮುಂದಿನ ದಿನಗಳಲ್ಲಿ ಅವ್ರು ಏನೇ ಅಂದ್ಕೊಂಡ್ರು ಅದೆಲ್ಲ ಅವ್ರಿಗೆ ಆಗಬೇಕಂತ ಜೀಸಸ್ಸಲ್ಲಿ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸರ್. ಕರ್ನಾಟಕದ ಎಲ್ಲ ಜನತೆಗೆ ಅಡ್ವಾನ್ಸ್ಡ್ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮೆಲ್ಲರ ಜನಪ್ರಿಯ ಶಾಸಕರು ಸಚಿವರಾದಂಥ ಸಮೀರ್ ಅಣ್ಣನವರು ಬರಬೇಕಿತ್ತು. ಬೆಳಗಾಮಲ್ಲಿ ಅಸೆಂಬ್ಲಿ ಸೆಷನ್ ಇರೋದ್ರಿಂದ ಅವರು ಬರ್ಲಿಕ್ಕೆ ಆಗಿಲ್ಲ, ಸೆಷನಲ್ಲಿದ್ದಾರೆ. ಮತ್ತು ಈ ಒಂದು ಸೆಷನ್ ಮುಗಿದ ನಂತರ ಇವರು ಬಂದು ಭೇಟಿ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅವ್ರಿಗೂ ಕೂಡ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು ಹೇಳ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತು.